ಇನ್ನು ಹಂಪಿ ಉತ್ಸವಕ್ಕೆ ತಯಾರಿ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಭೀಮರಾಜ್ ವಾಕ್ತೃಣ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವುದಕ್ಕೆ ಹಂಪಿ ಉತ್ಸವದ ಮುಖ್ಯ ವೇದಿಕೆ ಈಗಾಗಲೇ ಸಿದ್ಧತೆಗೊಳ್ತಾ ಇರುವಂತದ್ದು. ಇನ್ನು ಹಂಪಿ ಉತ್ಸವಕ್ಕೆ ಕೆಲವೇ ದಿನಗಳು ಕೂಡ ಬಾಕಿ ಇರುವಂತದ್ದು. ನಾವಿಲ್ಲಿದ್ದೀವಿ ಹಂಪಿ ಉತ್ಸವದ ಮುಖ್ಯ ವೇದಿಕೆ ಆಗಿರುವಂತಹ ಏನು MP ಪ್ರಕಾಶ್ ಅವರ ಮುಖ್ಯ ವೇದಿಕೆ ಬಳಿ ನಾವಿಲ್ಲಿ ಇರುವಂತದ್ದು. ಈ ಒಂದು ವೇದಿಕೆ ಏನಂತ ಹೇಳಿದ್ರೆ ಇದರ ವಿಶೇಷತೆ ಏನಂತ ಹೇಳಿದ್ರೆ ಹಂಪಿಯ ಏನು ಕೆಲವು ಸ್ಮಾರಕಗಳನ್ನು ಒಳಗೊಂಡಿರುವಂತಹ ಎಲ್ಲ ಸೇರಿ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥದ್ದು. ವಿಶೇಷವಾಗಿ ಅದರಲ್ಲಿ ಲೋಟಸ್ ಮಹಲ್ ಬಳಿ ಇರುವಂತಹ ಏನು ವೇದಿಕೆ ಇದೆ ಅದನ್ನ ಮುಖ್ಯ ವೇದಿಕೆಯಾಗಿ ಇಲ್ಲಿ ಮಾಡುವಂಥದ್ದು. ಮತ್ತೆ ಜೊತೆ ಕಲ್ಲಿನ ತೇರು ಮತ್ತೆ ಸಾಸ್ವಿಕಾಳ ಗಣಪದ ಬಳಿ ಇರುವಂತಹ ಮತ್ತು ಸಪ್ತಸ್ವರ ಮಂಟಪದ ಬಳಿ ಇರುವಂತಹ ಏನು ಅಲ್ಲಿ ಕೂಡ ಏನು ವೇದಿಕೆ ಇದೆ ಅವೆಲ್ಲವನ್ನು ಒಳಗೊಂಡು ಈ ಒಂದು ಮುಖ್ಯ ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅಗಲ ಬಂದ್ಬಿಟ್ಟು 112 ಅಡಿ ಇರುವಂತದ್ದು ಮತ್ತು ಉದ್ದ ಬಂದು ಏನು 180 ಅಡಿ ಇರುವಂತಹದ ಒಂದು ಬೃಹತ್ ಆಕಾರದ ಒಂದು ವೇದಿಕೆಯನ್ನ ಉಡಪಾಸ್ ಸಂಸ್ಥೆಯವರು ಈ ಒಂದು ವೇದಿಕೆಯನ್ನ ಹಂಚಿಕೊಂಡಿರುವಂತದ್ದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಏನಂತಂದ್ರೆ ಈ ಒಂದು ವೇದಿಕೆಯನ್ನ ನಡೆಯುವಂತದ್ದು ಅಂದ್ರೆ ಸಂಪೂರ್ಣವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಈ ಒಂದು ವೇದಿಕೆ ಪೂರ್ಣಗೊಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ VVIP ಮತ್ತು VIP ಗಳಿಗೆ ಉಳಿದದ್ದು ಕೂಡ ಒಂದು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನ ಕೂಡ ಉಡಪಾಸ್ ಸಂಸ್ಥೆಯವರು ಕೂಡ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡುವಂತ ಸಂಸ್ಥೆಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಇದರ ವಿನ್ಯಾಸ ಹೇಗಿದೆ ಮತ್ತೆ ಯಾವ ರೀತಿ ಮಾಡಿದ್ದಾರೆ ಅಂತಂದೇಳಿ ಸೊ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಕೇಳೋಣ. ಸರ್ ಏನೇನು ಕಾನ್ಸೆಪ್ಟ್ ಇಟ್ಕೊಂಡು ಹೇಗೆ ಮಾಡ್ತಾ ಇದೆ ಸರ್ ಇದನ್ನ? ನೀವು ನೋಡ್ತಿರೋ ಹಾಗೆ ನಮ್ಮ ಇದ್ರ ಲೋಟಸ್ ಮೆಹಲ್ ಇದೆ. ಲೋಟಸ್ ಮೆಹಲ್ಗಳಿಗೆ ಸಪ್ತ ಸಂಚಾರದ ಮಂಟಪ, ಅದ್ರ ಪಕ್ಕದಲ್ಲಿ ಇಲ್ಲಿ ರಾಣಿಯ ಸ್ನಾನಾಗೃಹಗಳು ಮತ್ತು ಅಂಜನಾದ್ರಿ ಬೆಟ್ಟದ ಆಂಜನೇಯ ಮತ್ತು ಸಾಸ್ವಿಕಾಳು ಗಣಪ ಮತ್ತು 2 ಕಲ್ಲಿನ ತೇರುಗಳು, ಇದೆಲ್ಲ ಒಂದು ಥೀಮ್ನ ಕಾನ್ಸೆಪ್ಟ್ ಆಗಿ ತೊಗೊಂಡು ನಾವು ಒಂದು ಕೊಲಾಜ್ ಮಾಡಿ ನಾವು ಈ ಸ್ಟೇಜ್ನ ನಿರ್ಮಾಣ ಮಾಡ್ತಿದ್ದೇವೆ. ಈ ಸ್ಟೇಜ್ ಮೇಲೂ ಕೂಡ ನಮಗೆ ಒಂದು ಮೇಲ್ಗಡೆ ಇರುವಂಥ ಸ್ಟೇಜ್ ಬಂದು ನಮಗೆ ಸ್ಟ್ರಕ್ಚರ್ಗೋಸ್ಕರ ಯೂಸ್ ಮಾಡಿದ್ವಿ. ಸೆಕೆಂಡ್ನೇದು ಬಂದು ನಾವು ಮ್ಯೂಸಿಷಿಯನ್ಸ್ಗಳಿಗೆ ಅಂತ ನಾವು ಯೂಸ್ ಮಾಡಿದ್ವಿ. ಮೂರನೇದು ಬಂದುಬಿಟ್ಟು ನಾವು ಪರ್ಫಾರ್ಮೆನ್ಸ್ ಮಾಡೋರು ಡ್ಯಾನ್ಸರ್ಸ್ ಇರ್ಬೋದು, ಏನೇ ಇರ್ಬೋದು, ಇಲ್ಲಿ ಡ್ಯಾನ್ಸ್ ಕೂಡ ನೋಡ್ಬೋದು. ಅದಕ್ಕೋಸ್ಕರ ನಾವು ಈ ಸ್ಟೇಜ್ನ ನಿರ್ಮಾಣ ಮಾಡ್ತೀವಿ. ಏನೋ ಇವರು ಹೇಳುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ ರಾಣಿ ಸ್ನಾನಗೃಹ ಮತ್ತು ಸಪ್ತಸ್ವರ ಮಂಟಪ ಮತ್ತು ಅಂಜನಾದ್ರಿಯ ಏನು ಆಂಜನೇಯ ಮೂರ್ತಿ ಒಂದು ಕಡೆ ಬಲಭಾಗದಲ್ಲಿ ಇಟ್ಟು ಅಂದ್ರೆ ಎಲ್ಲವನ್ನು ಸೇರಿ ಒಂದೇ ಒಂದು ವೇದಿಕೆಯಲ್ಲಿ ಕೊಲಾಬ್ರೇಷನ್ ಮಾಡುವಂಥದ್ದನ್ನ ವಿಶೇಷವಾಗಿರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲಾಡಳಿತ ಹಂಪಿ ಉತ್ಸವವನ್ನ ಜನೋತ್ಸವ ಮಾಡುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು. ಭೀಮರಾಜ್, BTV ನ್ಯೂಸ್, ವಿಜಯನಗರ.